ತುಂಬ ದಿನ ಆಯಿತು ಮೈಸೂರು ಬ್ರಾಂಚಿಗೆ ಬಂದು. ಸೊ ಆದಷ್ಟು ಕೇಳಿಸ್ಕೊಳ್ಳಿ, ಇನ್ಪುಟ್ಸ್ಗಳನ್ನು ತಗೊಳ್ಳಿ. ಸೊ ನಿಮ್ಮ ಟ್ರೇಡಿಂಗಿಗೆ ಇದು ತುಂಬ ಹೆಲ್ಪ್ ಆಗುತ್ತೆ. ಸೊ ಇಲ್ಲಿ ಸಕ್ಸಸ್ಗೆ ಒಂದು ಕಾರಣ ಕೂಡ ಟಿ ಡಿ ಅಕಾಡೆಮಿ ಅನ್ನೋ ಒಂದು ಏನು ಬ್ರ್ಯಾಂಡ್ ಇದೆ. ಸೊ ಟಿ ಡಿ ಅಕಾಡೆಮಿಯಿಂದ ತುಂಬ ಜನ ಬಂದು ಕಲಿತಾ ಇದ್ದಾರೆ. ಸೊ ಅದಕ್ಕೆ ನನಗೆ ತುಂಬ ಹೆಮ್ಮೆ ಇದೆ. ಸೊ ನೋಡಿ, ಇಲ್ಲಿ ಎಲ್ಲ ಸ್ಟೂಡೆಂಟ್ಸ್ಗಳು ಮನೋಜ್ ಸರಿಂದ ಪಾಠ ಕೇಳೋಕ್ಕೋಸ್ಕರ ಬಂದಿದ್ದಾರೆ, ಎಲ್ಲ ಗ್ಯಾದರ್ ಆಗಿದ್ದಾರೆ. ಸೊ ಎಲ್ಲರಿಗೂ ವ್ಯಾಲ್ಯೂಬಲ್ ಫೀಡ್ಬ್ಯಾಕ್ ಕೂಡ ಸಿಗ್ತಾ ಇದೆ. ಈ ಮೈಸೂರು ಬ್ರಾಂಚಲ್ಲೇ ಒಂದು ಸಣ್ಣದಾಗಿ ಒಂದು ಕ್ಲಾಸಸ್ ಕೂಡ ಮಾಡಿ ಎಲ್ಲರಿಗೂ ಇನ್ಫಾರ್ಮೇಷನ್ ಕೂಡ ಕೊಡ್ತಾ ಇದ್ದಾರೆ. ಟಿ ಡಿ ಅಕಾಡೆಮಿಗೆ ಬಂದಿದ್ದು ತುಂಬ ನಮ್ಮ ಜೀವನದಲ್ಲಿ ಒಳ್ಳೆ ಕೆಲಸ ಮಾಡಿದೆ ಅಂತ ಅನಿಸುತ್ತೆ. ಪ್ರತಿಯೊಬ್ಬರು ದುಡ್ಡು ಸಂಪಾದನೆ ಮಾಡ್ತಾರೆ, ಫೈನಾನ್ಸಿಯಲ್ ಮ್ಯಾನೇಜ್ಮೆಂಟ್ ಮಾಡಬೇಕು ಅನ್ನೋದು ಇಲ್ಲಿ ಬಂದ ಮೇಲೆ ಗೊತ್ತಾಗುತ್ತೆ. ದುಡ್ಡು ಸಂಪಾದನೆ ಮಾಡೋದು ಮುಖ್ಯ ಅಲ್ಲ, ಅದನ್ನ ಒಳ್ಳೆ ರೀತಿಯಲ್ಲಿ ಬಳಸಬೇಕು, ಉಳಿಸಬೇಕು, ಎಲ್ಲಿ ಹೂಡಿಕೆ ಮಾಡಬೇಕು, ಹೆಂಗೆ ಬೆಳೆಸಬೇಕು ಅನ್ನೋದು ಟಿ ಡಿ ಅಕಾಡೆಮಿಗೆ ಬಂದರೆ ಖಂಡಿತವಾಗಿ ಒಳ್ಳೇದಾಗುತ್ತೆ. ನಿಮ್ಮನ್ನೆಲ್ಲ ನೋಡಿ ಸಂತೋಷ ಆಯಿತು. ಯಾತಕ್ಕೆ ಸಂತೋಷ ಆಯಿತು ಅಂದರೆ, ಪ್ರಥಮ ಕಾರಣ ಮಾರ್ಕೆಟ್ ಬಿದ್ದಾಗ ಇಷ್ಟು ಜನ ಬಂದಿದ್ದೀರಾ ಅಂತ. ಓಡೋಗ್ಬಿಡ್ತಾರೆ ಜನ. ಮಾರ್ಕೆಟ್ ಚೆನ್ನಾಗಿದ್ದಾಗ ಎಲ್ರದ್ದು ವಿಶ್ವಾಸ ಸೂಪರು, ನಿಮ್ಮ ವಿಶ್ವಾಸನೂ ಸೂಪರು, ಕಲಿಬೇಕು ಅಂತ ಬರ್ತೀರಾ. ಗಡ್ಡಕ್ಕೆ ಬೆಂಕಿ ಬಿದ್ದಾಗಲ್ಲ ಬಾವಿ ತೋಡೋದು, ಅದಕ್ಕೆ ಮುಂಚೆ. ನಮಸ್ತೆ ಕರ್ನಾಟಕ, ನಾನು ನಿಮ್ಮ ಮನೋಜ್ ಕುಮಾರ್, ಸೆಬಿ ರಿಜಿಸ್ಟರ್ಡ್ ರಿಸರ್ಚ್ ಅನಲಿಸ್ಟ್. ನನ್ನ ಸೆಬಿ ನೋಂದಣಿ ಸಂಖ್ಯೆ INH 00002068. ಇಲ್ಲಿ ಬರುವ ಪ್ರತಿಯೊಂದು ವಿಡಿಯೋ ಸಹ ಪ್ರೆಸೆಂಟ್ ಡೇಟಾ ಮೇಲೆ ನಿಂತಿರುತ್ತೆ. ಈ ವಿಡಿಯೋ ಕೇವಲ ಎಜುಕೇಶನಲ್ ಪರ್ಪಸ್ ಆಗಿರುತ್ತೆ, ನಿಮ್ಮನ್ನ ಪ್ರಚೋದನೆಗೊಳಿಸುವ ಉದ್ದೇಶವಂತೂ ಆಗಿರುವುದಿಲ್ಲ. ಸ್ಟಾಕ್ ಮಾರ್ಕೆಟ್ ಬಗ್ಗೆ ಯಾವುದೇ ಪ್ರಶ್ನೆಗಳು ಅಥವಾ ಗೊಂದಲಗಳಿದೆಯೇ? 40 ಇಯರ್ಸ್ ಎಕ್ಸ್ಪೀರಿಯನ್ಸ್ ಹೊಂದಿರುವ ನಟರಾಜ್ ಸರ್ ಹಾಗೂ ಸೆಬಿ ರಿಜಿಸ್ಟರ್ಡ್ ರಿಸರ್ಚ್ ಅನಲಿಸ್ಟ್ ಮನೋಜ್ ಕುಮಾರ್ ಅವರು ನಿಮ್ಮೊಂದಿಗೆ ಇದ್ದಾರೆ. ಸಂಪೂರ್ಣ ಉಚಿತ ಮಾರ್ಗದರ್ಶನ ಪಡೆಯಿರಿ. ನಮ್ಮ ಉದ್ದೇಶ ಜನರಿಗೆ ಸರಿಯಾದ ಶಿಕ್ಷಣ ನೀಡುವುದು ಮತ್ತು ಆರ್ಥಿಕ ಸ್ವಾತಂತ್ರ್ಯ ಸಾಧಿಸಲು ಸಹಾಯ ಮಾಡುವುದು. ನಿಮ್ಮ ಕಷ್ಟಗಳನ್ನು ದೂರ ಮಾಡಿಕೊಳ್ಳಲು ಈಗಲೇ ಕರೆ ಮಾಡಿ. ನಮಸ್ಕಾರ, ನಾನು ಟಿ ಡಿ ಅಕಾಡೆಮಿ ಮೈಸೂರು ಆದರ್ಶ್ ಅಂತ. ಸೊ ನಾನು ಟಿ ಡಿ ಅಕಾಡೆಮಿಯಲ್ಲಿ ಬ್ರಾಂಚ್ ಹೆಡ್ ಆಗಿ ಆಲ್ಮೋಸ್ಟ್ 2 ವರ್ಷ ಆಗಿದೆ. ಸೊ ಇಲ್ಲಿ ಸಕ್ಸಸ್ಗೆ ಒಂದು ಕಾರಣ ಕೂಡ ಟಿ ಡಿ ಅಕಾಡೆಮಿ ಅನ್ನೋ ಒಂದು ಏನು ಬ್ರ್ಯಾಂಡ್ ಇದೆ. ಸೊ ಟಿ ಡಿ ಅಕಾಡೆಮಿಯಿಂದ ತುಂಬ ಜನ ಬಂದು ಕಲಿತಾ ಇದ್ದಾರೆ. ಸೊ ಅದಕ್ಕೆ ನನಗೆ ತುಂಬ ಹೆಮ್ಮೆ ಇದೆ. ಸೊ ನೋಡಿ, ಇಲ್ಲಿ ಎಲ್ಲ ಸ್ಟೂಡೆಂಟ್ಸ್ಗಳು ಮನೋಜ್ ಸರಿಂದ ಪಾಠ ಕೇಳೋಕ್ಕೋಸ್ಕರ ಬಂದಿದ್ದಾರೆ, ಎಲ್ಲ ಗ್ಯಾದರ್ ಆಗಿದ್ದಾರೆ. ಸೊ ಎಲ್ಲರಿಗೂ ವ್ಯಾಲ್ಯೂಬಲ್ ಫೀಡ್ಬ್ಯಾಕ್ ಕೂಡ ಸಿಗ್ತಾ ಇದೆ. ಈ ಮೈಸೂರು ಬ್ರಾಂಚಲ್ಲೇ ಒಂದು ಸಣ್ಣದಾಗಿ ಒಂದು ಕ್ಲಾಸಸ್ ಕೂಡ ಮಾಡಿ ಎಲ್ಲರಿಗೂ ಇನ್ಫಾರ್ಮೇಷನ್ ಕೂಡ ಕೊಡ್ತಾ ಇದ್ದಾರೆ. ತುಂಬ ದಿನ ಆಯಿತು ಮೈಸೂರು ಬ್ರಾಂಚಿಗೆ ಬಂದು. ಸೊ ನೆಕ್ಸ್ಟ್ ಒಂದು 45 ಮಿನಿಟ್ಸ್ ಟು 1 ಅವರ್ ನಾನು ಕ್ಲಾಸ್ ಮಾಡ್ತೀನಿ. ಸೊ ಆದಷ್ಟು ಕೇಳಿಸ್ಕೊಳ್ಳಿ, ಇನ್ಪುಟ್ಸ್ಗಳನ್ನು ತಗೊಳ್ಳಿ. ಸೊ ನಿಮ್ಮ ಟ್ರೇಡಿಂಗಿಗೆ ಇದು ತುಂಬ ಹೆಲ್ಪ್ ಆಗುತ್ತೆ. Thank you, Mr. Trainer Adarsh, Mr. Xavier, as well as Mr. Naveen. ಲಾಸ್ಟ್ 3 ಡೇಸ್ನಲ್ಲಿ ನಾನು ಇಷ್ಟು ವರ್ಷಗಳು ಕಲಿದೇ ಇದ್ದಿದ್ದು, ಇವಾಗ ಈ ಗೋಲ್ಡ್ ಕ್ಲಾಸ್ ಬಂದ ಮೇಲೆ ಇಂಟ್ರಾ ಡೇ ಅಂದರೆ ಏನು, ಆಮೇಲೆ ಸ್ವಿಂಗ್ ಅಂದರೆ ಏನು, ಇದ್ರ ಬಗ್ಗೆ ತುಂಬ ತಿಳ್ಕೊಂಡಿದ್ವಿ. ಈಗ ಪ್ರಾಕ್ಟಿಕಲ್ಸ್ ಆಗಿ ಕೂಡ ಸುಮಾರು ನನಗೆ ವಿಷಯಗಳು ಇಂಪ್ರೂವ್ ಆಗಿದೆ. ಇನ್ನೂ ಕೆಲವು ದಿವಸಗಳಿಗೆ ಅಟೆಂಡ್ ಮಾಡ್ತಾ ಭಾಳ ಇಂಪ್ರೂವ್ ಮಾಡೋಕ್ಕೆ ಚಾನ್ಸಸ್ಸು ಇದೆ. ಇದ್ರ ಜೊತೆಯಲ್ಲಿ ಇವತ್ತು ಮನೋಜ್ ಕುಮಾರ್ ಅವ್ರು ಬಂದು ಹೇಳಿದ ಮೇಲೆ ಮತ್ತೆ ನನ್ನ ಕಾನ್ಫಿಡೆನ್ಸು ಜಾಸ್ತಿ ಆಗಿದೆ. ಇದ್ರ ಜೊತೆಯಲ್ಲಿ ನನ್ನ ಮಕ್ಕಳು ಫಾರಿನಲ್ಲಿದ್ದಾರೆ, ಅವ್ರಿಗೆ ಈ ಸಲ ಬಂದಾಗ ಪರ್ಸ್ನಲ್ ಕರ್ಕೊಂಡ್ಬಂದು ಇನ್ವೆಸ್ಟ್ ಮಾಡೋದಕ್ಕೆ ಹೇಳೋದಕ್ಕೆ ನನಗೆ ಅಷ್ಟರ ಮಟ್ಟಿಗೆ ನನಗೆ ನಾಲೆಡ್ಜ್ ಇಂಪ್ರೂವ್ ಮಾಡ್ತೀನಿ. ಭಾಳ ಥ್ಯಾಂಕ್ಸ್. ಐ ಕಂಟಿನ್ಯೂ ಟು ಬಿ ವಿತ್ ಟಿ ಡಿ ಅಕಾಡೆಮಿ ಆಲ್ವೇಸ್. ಟ್ರೇಡಿಂಗ್ ವ್ಯೂ ಹೋಗಬೇಕು, 1 ಡೇ ಕ್ಯಾಂಡಲ್ ಹಾಕ್ಕೊಂಡು ಇಂಡಿಕೇಟರ್ಸ್ಗೆ ಹೋಗಿ ಮೂನ್ ಫೇಸಸ್, ಇಂಡಿಕೇಟರ್ ಹೆಸರು ಬಂದು ಮೂನ್ ಫೇಸಸ್. ಆ್ಯಂಡ್ ಇವತ್ತು ಮಾರ್ಕೆಟು ಮೇಲಕ್ಕೆ ಹೋಗುತ್ತಾ ಇಲ್ವಾ, ನೆಕ್ಸ್ಟ್ 2-3 ಡೇಸ್ ಏನಾಗುತ್ತೆ ಅಂತ ನಿಮಗೆ ಇದರಿಂದನೇ ಗೊತ್ತಾಗುತ್ತೆ. ಮೂನ್ ಫೇಸಸ್ಸಿಂದ ಫಸ್ಟು ಏನು ಅಪ್ಲೈ ಮಾಡಬೇಕು, ಇಂಡಿಕೇಟರ್ಸ್ಗೆ ಹೋಗಿ ಮೂನ್ ಫೇಸಸ್ ಅಂತ ಅಪ್ಲೈ ಮಾಡಬೇಕು. ಮೂನ್ ಫೇಸಸ್ ಅಂತ ಅಪ್ಲೈ ಮಾಡಿಬಿಟ್ಟು ಸೆಟ್ಟಿಂಗ್ಸ್ಗೆ ಹೋಗಿ ಕಲರ್ಗಳನ್ನು ಚೇಂಜ್ ಮಾಡಬೇಕು. ವ್ಯಾಕ್ಸಿಂಗ್ ಮೂನ್ ರೆಡ್ಡು, ವೇನಿಂಗ್ ಮೂನ್ ಗ್ರೀನ್. ಇದ್ರ ಮ್ಯಾಜಿಕ್ ಹೆಂಗೆ ವರ್ಕ್ ಆಗುತ್ತೆ, ನಿಜವಾಗ್ಲೂ ವರ್ಕ್ ಆಗುತ್ತಾ ಇಲ್ವಾ ಅಂತ ಚೆಕ್ ಮಾಡೋಣ. ಸೊ ಕಳೆದ ಒಂದು ವರ್ಷದಿಂದ ಡೇಟಾ ಚೆಕ್ ಮಾಡೋಣ. ಲಾಸ್ಟ್ 1.5 ಇಯರಿಂದ ಸಿಲ್ಲಿಂದ ನಾನು ಚೆಕ್ ಮಾಡ್ತಾಯಿದ್ದೀನಿ. ಈ ಗ್ರೀನ್ ಕಲರ್ ಅನ್ನೋದು ಎಲ್ಲರ ಹತ್ರ ಟಿ ಡಿ ವೆಲ್ತ್ ಅಪ್ಲಿಕೇಶನ್ ಇದೆಯಾ? ಟಿ ಡಿ ವೆಲ್ತ್ಸ್ ಇದೆಯಲ್ಲ, ಟಿ ಡಿ ವೆಲ್ತಲ್ಲಿ ಕ್ಯಾಲೆಂಡರ್ ಅಂತಿದೆ. ಆ ಕ್ಯಾಲೆಂಡರ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಹುಣ್ಣಿಮೆ ಅಮಾವಾಸ್ಯೆ ಡೇಟ್ಗಳನ್ನು ತೋರಿಸ್ತೀವಿ. ಹುಣ್ಣಿಮೆ ಅಮಾವಾಸ್ಯೆ. ಗ್ರೀನ್ ಕಲರ್ ಅಂದ್ರೇನು? ಹುಣ್ಣಿಮೆ. ರೆಡ್ ಅಂದ್ರೇನು? ಅಮಾವಾಸ್ಯೆ. ಸುಮ್ಮನೆ ನೀವು ಹುಣ್ಣಿಮೆ ಅಮಾವಾಸ್ಯೆ ನೋಡಿದ್ರೆ ವರ್ಕೌಟ್ ಆಗೋಲ್ಲ, ಲಾಸ್ ಆಗಿಬಿಡುತ್ತೆ.
ಹುಣ್ಣಿಮೆ ಅಮಾವಾಸ್ಯೆ ಜೊತೆಗೆ ಏನು ಮಿಕ್ಸ್ ಮಾಡಬೇಕು? ಟೆಕ್ನಿಕಲ್ಸ್ ಅಂದ್ರೇನು? ಕ್ಯಾಂಡಲ್ ಸ್ಟಿಕ್ ಪ್ಯಾಟ್ರನ್ಸ್ ಜೊತೆಗೆ 180 ಡಿಗ್ರಿ ರೂಲ್ ಸಾಕು, ಜಾಸ್ತಿ ಬೇಡ. ಹುಣ್ಣಿಮೆ ಬಂತ, ಆಲ್ಮೋಸ್ಟ್ ಗುಡ್ ಥಿಂಗ್ಸ್ ವಿಲ್ ಗೋಯಿಂಗ್ ಟು ಹ್ಯಾಪನ್. ಒಳ್ಳೆಯ ದಿನಗಳನ್ನು ನೋಡ್ತೀರ. ಅಟ್ ಪ್ರೆಸೆಂಟ್ ನೀವು ನೋಡಿದ್ರೆ ಸ್ಪೇಸ್ ಎಕ್ಸ್ IPO ಬರ್ತಾ ಇದೆ ಆಲ್ಮೋಸ್ಟ್ 1 ಟ್ರಿಲಿಯನ್ಗಿಂತ ಜಾಸ್ತಿ. 1 ಟ್ರಿಲಿಯನ್ IPO ಅಂದರೆ ಅರ್ಥ ಮಾಡ್ಕೊಳ್ಳಿ, ಇಡೀ ನಮ್ಮ ದೇಶದ ಸ್ಟಾಕ್ ಮಾರ್ಕೆಟಲ್ಲಿ ಆಲ್ಮೋಸ್ಟ್ 20%, ನಮ್ಮ ದೇಶದ ಸ್ಟಾಕ್ ಮಾರ್ಕೆಟ್ 5 ಟ್ರಿಲಿಯನ್ ಇದ್ದರೆ ಸ್ಪೇಸ್ ಎಕ್ಸ್ ಅನ್ನೋ ಒಂದೇ ಒಂದು ಕಂಪನಿ, ಎಲನ್ ಮಸ್ಕ್ ಅನ್ನೋ ಒಬ್ಬ ವ್ಯಕ್ತಿಯ ಕಂಪನಿ ಸ್ಪೇಸ್ ಎಕ್ಸು $1 ಟ್ರಿಲಿಯನ್, ಆಲ್ಮೋಸ್ಟ್ 20% ಆಫ್ ಇಂಡಿಯನ್ ಸ್ಟಾಕ್ ಮಾರ್ಕೆಟ್. ಅಷ್ಟು ದೊಡ್ಡ ಕಂಪನಿಗೆ ದುಡ್ಡನ್ನ ಹೆಂಗಾರು ಮಾಡಿ ಕೂಡಿ ಅಡ್ಜಸ್ಟ್ ಮಾಡಬೇಕಲ್ಲ ಇವಾಗ ಜನ, ಇನ್ವೆಸ್ಟರ್ಸ್. ಅದಕ್ಕೆ US ಮಾರ್ಕೆಟ್ ಬೀಳ್ತಿರೋ ಕಾರಣ ಏನಕ್ಕಂದರೆ ಸ್ಪೇಸ್ ಎಕ್ಸ್ IPOಗೆ ದುಡ್ಡು ಬೇಕಲ್ಲ. ಮಾರ್ಕೆಟ್ ಹೆಂಗಿರೋ ಪೀಕಲ್ಲಿದೆ US ಮಾರ್ಕೆಟ್, ಅಲ್ಲಿಂದ ದುಡ್ಡು ತೆಗೆದುಬಿಟ್ಟು ಸ್ಪೇಸ್ ಎಕ್ಸ್ IPOದಲ್ಲಿ ಹಾಕ್ತಾರೆ. ಜೊತೆಗೆ ವಾರು ಸಹ ನಿಲ್ಲಬೇಕು, ಯಾಕಂದರೆ ವಾರ ನಿಂತರೆ ತಾನೇ ಸ್ಪೇಸ್ ಎಕ್ಸ್ IPO ಮೇಲಕ್ಕೆ ಹೋಗೋದು. ಸೊ ಯಾವುದೇ ಒಂದು ಮಾರ್ಕೆಟ್ ಮೇಲಕ್ಕೆ ಹೋಗ್ಬೇಕಾದ್ರೆ ವಾರಗಳು ನಿಲ್ಲಬೇಕು. ಸೊ ನಿಲ್ಲೋ ಸಾಧ್ಯತೆಗಳು ಜಾಸ್ತಿ ಇದೆ. TD ಸಂಸ್ಥೆಗೆ ಜಾಯ್ನ್ ಆಗಿರೋದು ತುಂಬ ಖುಷಿ ಇದೆ. ಸರೆಲ್ಲ ಪಾಠ ಚೆನ್ನಾಗಿ ಮಾಡ್ತಾರೆ, ಆದರ್ಶ ಸರು ಮತ್ತು ನವೀನ್ ಸರ್. ಮತ್ತು TD ಸಂಸ್ಥೆ ಇನ್ನೂ ಚೆನ್ನಾಗಿ ಬೆಳೀಲಿ ಅಂದ್ಬಿಟ್ಟು ನಾನು ಆಶಿಸ್ತೇನೆ. ಕ್ಲಾಸಲ್ಲಿ ಬಂದು ಕುಂತ್ಕೊಂಡಿರೋದಕ್ಕೆ ಮುಂದೆ ಫ್ಯೂಚರ್ ಹೆಂಗೆ ಫೈನಾನ್ಷಿಯಲಿ ಲೀಡ್ ಮಾಡ್ಬೋದು ಮತ್ತು ಯಾವ ಥರ ಇದು ಮಾಡ್ಬೋದು. ಏನಂದರೆ ನಮಗೇನು ಗೊತ್ತಿರಲಿಲ್ಲ ಕರೆಕ್ಟಾಗಿ ಫೈನಾನ್ಷಿಯಲಿ. ಈಗ ಡಿಗ್ರಿ ಮುಗಿದಿತ್ತು, ಇನ್ನೇನು ಗೊತ್ತಿರಲಿಲ್ಲ. ಇಲ್ಲಿ ಬಂದಮೇಲೆ ಮುಂದೆ ಹೆಂಗೆ ಇರಬೇಕು, ಯಾವ ಥರ ಪ್ಲ್ಯಾನಿಂಗ್ ಮಾಡಬೇಕು ಮತ್ತು ಯಾವ್ಯಾವ ಥರ ಇರಬೇಕು ಅಂತ ಗೊತ್ತಾಯಿತು. ಒಂದು 3 ಮಂತ್ಸ್ ಹಿಂದೆ ನಾನು ಬಂದು ಜಾಯ್ನ್ ಆದೆ. ಬೇಸಿಕ್ಕಾಗಿ ನನಗೇನು ಗೊತ್ತಿರಲಿಲ್ಲ. ನನ್ನ ಇದರಲ್ಲಿ ತುಂಬ ಬ್ಯುಸಿ ಇರ್ತಿದ್ದರಿಂದ ಈ ಫೀಲ್ಡಿಗೆ ತುಂಬ ಹೊಸಬಾಗಿದ್ದೆ. ಅಲ್ಲೇ ಕಂಟಿನ್ಯೂ ಮಾಡಿ ಅಂತ ಕರೆದ್ರು. ಆದರೂ ನನಗೆ ಸುಮ್ಮನೆ ಮಾನೋಟೋನಸ್ ಜಾಬ್ ಬೇಡ, ಫ್ರೀಯಾಗಿರೋಣ ಅಂತ ಹೇಳಿ ಬಂದೆ. ಫಸ್ಟ್ ಆ್ಯಕ್ಚುಲಿ ತುಂಬ ಹಿಂಸೆ ಅನ್ನಿಸ್ತು, ಇದು ಯಾಕೆ ಬಂದೆ, ಸುಮ್ಮನೆ ಪೆನ್ಷನ್ ದುಡ್ಡು ತೊಗೊಂಡು ಆರಾಮಾಗಿರೋದಲ್ವ ಅಂತೇಳಿ. ಮತ್ತೆ ನಿಧಾನಕ್ಕೆ ಇದರೊಳ್ಳೆ ಆಸಕ್ತಿ ಗೊತ್ತು. ಆಮೇಲೆ ಮತ್ತು ಗೋಲ್ಡ್ ಕೋರ್ಸ್ ಸಾಲೆಲ್ಲ ಸ್ವಲ್ಪ ಅಡ್ವಾನ್ಸ್ ಆಗಿ ಇನ್ನೊಂದು ಸ್ವಲ್ಪ ತಿಳ್ಕೊಳ್ಬೇಕು ಅಂತ ಮೆಂಟರ್ಶಿಪ್ ಕೋರ್ಸ್ ಕೂಡ ಮಾಡ್ತಾಯಿದ್ದೀನಿ. ಸೊ ಈಗ ಅದ್ರ ಬಗ್ಗೆ ಒಳ್ಳೆ ತಿಳುವಳಿಕೆ ಇದೆ. ಚೆನ್ನಾಗಿ ಜಾಣ ಹೂಡಿಕೆ ಮಾಡಿದರೆ ಒಳ್ಳೆ ಲಾಭವೂ ಇದೆ. ಮತ್ತು ಒಂಥರ ಎನಿ ಟೈಮ್ ಆಲ್ ಟೈಮ್ ಎಂಗೇಜ್ ಆಗಿರ್ಬೋದು. ಈ ಇದರಲ್ಲಿತ್ತು ಅಂದರೆ ಪ್ರಪಂಚದ ಎಲ್ಲ ವಿಷಯಗಳಲ್ಲೂ ಎಂಗೇಜ್ ಆಗಿರ್ಬೋದು. ಇದು ನನಗೆ ತುಂಬ ಖುಷಿ ಕೊಡ್ತಾಯಿದೆ. ದುಡ್ಡು ಬರೋದಕ್ಕಿಂತ ಇದು ನನಗೆ ತುಂಬ ಖುಷಿ ಕೊಡ್ತಾಯಿದೆ. ಸೊ ಅದರಿಂದ ಎಂಜಾಯ್ ಮಾಡ್ತಾಯಿದ್ದೇನೆ. ಸೊ ಅದರಿಂದ ಇದು ತುಂಬ ಒಳ್ಳೆಯದು ಅನ್ನೋದು ನನಗೆ ತುಂಬ ಖುಷಿಯಾಗಿದೆ. ಐ ಆಮ್ ವೆರಿ ಹ್ಯಾಪಿ. ರಂಗಸ್ವಾಮಿ ಮೂಕನಹಳ್ಳಿ ಸರ್, ಅವರು ಲೇಖಕ ಹಾಗೂ ಅಂಕಣಕಾರ, ಹಾಗೂ ನೀವು ನೋಡಿರ್ತೀರ, ನೋಡದಿರೋರು ಯಾರೂ ಇಲ್ಲ ಮೈಸೂರಿನಲ್ಲಿ. ಸೊ ಎಲ್ಲ ಪ್ರತಿಯೊಂದು ಪಾಡ್ಕಾಸ್ಟ್ಗಳಲ್ಲೂ ಸಹ ನಮ್ಮ ಕರ್ನಾಟಕವನ್ನು ಆರ್ಥಿಕವಾಗಿ ಇನ್ನೂ ನಾವು ಮುಂದೆ ಬರಬೇಕು ಅಂತ ಹೇಳಿ ತುಂಬ ಇನ್ಪುಟ್ಸ್ಗಳನ್ನು ಕೊಡ್ತಾ ಇದ್ದಾರೆ ಯೂಟ್ಯೂಬಲ್ಲಾಗಲಿ. ಆ್ಯಂಡ್ ಇನ್ನೂ ಇದೇ ಥರ ಹೆಚ್ಚಿನ ಬುಕ್ಗಳನ್ನು ಬರೀಲಿ. ನಿಮ್ಮನ್ನೆಲ್ಲ ನೋಡಿ ಸಂತೋಷ ಆಯಿತು. ಯಾತಕ್ಕೆ ಸಂತೋಷ ಆಯಿತು ಅಂದರೆ ಪ್ರಥಮ ಕಾರಣ, ಮಾರ್ಕೆಟ್ ಬಿದ್ದಾಗ ಇಷ್ಟು ಜನ ಬಂದಿದ್ದೀರಾ ಅಂತ. ಓಡೋಗ್ಬಿಡ್ತಾರೆ ಜನ. ಮಾರ್ಕೆಟ್ ಚೆನ್ನಾಗಿದ್ದಾಗ ಎಲ್ರದ್ದು ವಿಶ್ವಾಸ ಸೂಪರು, ನಿಮ್ಮ ವಿಶ್ವಾಸನೂ ಸೂಪರು, ಕಲಿಬೇಕು ಅಂತ ಬರ್ತೀರಾ. ಗಡ್ಡಕ್ಕೆ ಬೆಂಕಿ ಬಿದ್ದಾಗಲ್ಲ ಬಾವಿ ತೋಡೋದು, ಅದಕ್ಕೆ ಮುಂಚೆ. ಸೊ ನೀವು ಮಾಡ್ತಿರೋದು, ನಿಮ್ಮನ್ನು ನೋಡಿ ಸಂತೋಷ ಯಾಕಾಯ್ತು ಅಂದರೆ ಆ ಕಾರಣಕ್ಕೆ. ಮಾರ್ಕೆಟ್ ಬಿದ್ದಾಗ ಕಲಿಬೇಕು ಅಂತ ಬಂದಿದ್ದೀರಲ್ಲ, ವೆರಿ ಗುಡ್. ಅದೇ ನಿಜವಾದ ಕಲಿಕೆ. ಎಲ್ಲರೂ ಹೈ ಇರುತ್ತೆ ಕಾನ್ಫಿಡೆನ್ಸು. ಒಂದು ಕುದುರೆ ಸೂಪರ್ ಸ್ಪೀಡಲ್ಲಿ ಓಡ್ತಾ ಇರುತ್ತೆ, ಆ ಕುದುರೆನ ಹತ್ತಕ್ಕೆ ಹೋಗ್ತೀರಾ? ಹತ್ತಕ್ಕಾಗುತ್ತಾ? ಬಿದ್ದು ಹಲ್ಲು ಮುರ್ಕೊಂಡ್ಬಿಡ್ತೀರಾ ಅಲ್ವಾ? ಕುದುರೆ ನಿಂತಿದ್ದಾಗ ಹತ್ಬೇಕು. ಹಾಗೆ ಮಾರ್ಕೆಟು ಯಾವಾಗ ಅಂದರೆ ಬಿದ್ದಾಗಲೇ ಚಂದ. ಎಲ್ಲರೂ ಮಾರ್ಕೆಟ್ ಬಿದ್ದರೆ ಮುಖ ಸಣ್ಣದು ಮಾಡ್ಕೋತಾರೆ. ಮಾರ್ಕೆಟ್ ಬೀಳಬೇಕು. ಮಾರ್ಕೆಟ್ ಬಿದ್ದಾಗಲೇ ಅಲ್ವಾ ನೀವು ಯಾರು ಅಂತ ಇಲ್ದಿರ ಯಾರು ದೇವ್ರನ್ನೇ ನಂಬಲ್ಲ. ನೀವು ಯಾವಾಗಲೂ ದುಡ್ಡೇ ಮಾಡ್ತಿದ್ರೆ ಆಗುತ್ತಾ? ಇನ್ನೊಂದು ಮುಖ್ಯವಾದ ಅಂಶ ಹೇಳ್ತೀನಿ. ಏನಂದರೆ, ನೀವು ಯಾವುದೋ ಒಂದು ಬಿಸ್ನೆಸ್ ಮಾಡೋಕ್ಕೆ ಹೋಗ್ತೀರಾ, ಹಣ ಹೂಡಿಕೆ ಮಾಡಿರ್ತೀರಾ ಅಲ್ವಾ? ಅಲ್ಲಿ ತಿಂಗಳು ಖರ್ಚು ಬರುತ್ತಾ? ಇನ್ಕಮ್ ನಿಮಗೆ ಫಸ್ಟ್ ತಿಂಗಳೇ ಬಂದುಬಿಡುತ್ತಾ? ಲಾಭನೇ ಆಗುತ್ತಾ? ಎಷ್ಟೋ ಬಿಸ್ನೆಸ್ ಮುಚ್ಚಿ ಹೋಗುತ್ತಲ್ವಾ? ಇದು ಹಾಗೆ ಒಂದು ಬಿಸ್ನೆಸ್ಸು ಅಂತ ಇಟ್ಕೋಬೇಕು. ನೀವು ಕಲ್ತ ಮೇಲೆ ನಿಮ್ಮ ಹಣ ನೀವೇ ಹಾಕ್ಕೊಂಡು ಮಾಡ್ತಿರ್ತೀರಲ್ವಾ? ಯಾವಾಗಲೂ ತಿಂಗಳಿಂದನೇ ನನಗೆ ಅದು 30,000 ಬಂದುಬಿಡ್ಬೇಕು, 50,000 ಮಾಡಬೇಕು, ಆ ಮೈಂಡ್ಸೆಟ್ಟಲ್ಲಿ ಕಲಿಬೇಡಿ. ಕಲಿಬೇಕು ಅಂತ ಕಲೀರಿ. ಅದ್ಭುತವಾಗಿ ನಂದು ಈ ವಿಷಯ ತಿಳ್ಕೊಬೇಕು ಏನು ಅಂತ ಕಲೀರಿ. ಆಗ ಹೋಗುತ್ತೆ. ಹೇಗೆ ಒಂದು ಬಿಸ್ನೆಸ್ಸಲ್ಲಿ ಏರಿಳಿತಾ ಇರುತ್ತೆ. ಬಿಸ್ನೆಸ್ಗೆ ನೀವು 1 ವರ್ಷ ಟೈಮ್ ಕೊಡ್ತೀರಾ? ನಿಮಗೆ ಗೊತ್ತು, ಅಯ್ಯೋ ಏನಪ್ಪ ಹಾಕಿದ ತಕ್ಷಣ ಅಂತೂ ಬಂಡವಾಳ ಹಾಕಿದ ತಕ್ಷಣ ಲಾಭ ಬರಲ್ಲ ಅಂತ ನೀವು ಟೈಮ್ ಕೊಡ್ತೀರಾ. ಶೇರ್ ಮಾರ್ಕೆಟಲ್ಲಿ ಮಾತ್ರ ಹಂಗಲ್ಲ. ಹಾಕಿದ ತಕ್ಷಣ ನಾಳೆ ಬೆಳಗ್ಗೆ ಸಾವ್ಕಾರ ಆಗ್ಬಿಡ್ಬೇಕು. ಎಲ್ಲರ ಮೈಂಡ್ಸೆಟ್ಟು ಇದೆ. ಹೆಂಗಾಗ್ತೀರಾ ನೀವು?
ಆ ಮೈಂಡ್ಸೆಟ್ಟಲ್ಲಿ ಬರಲೇಬೇಡಿ. ನಿಮ್ಮ ಮನಸ್ಥಿತಿ ಮೈಂಡ್ಸೆಟ್ ಬದಲಾಯಿಸ್ಕೊಳ್ಳಿ, ಅದ್ಭುತವಾಗಿ ಹಣ ಮಾಡ್ಬೋದು. ನಾನು ಹೇಳ್ತೀನಿ, ಖಂಡಿತ ಮಾಡ್ಬೋದು. ಮಾರ್ಕೆಟ್ ಬಿದ್ದರೆ ಅದು ಕೂಡ ಆಪರ್ಚುನಿಟಿ. ಪ್ರತಿಯೊಂದು ಕುಸಿತನೂ ಇನ್ನೊಂದು ಜಿಗಿತಕ್ಕೆ ಮುನ್ನುಡಿ, ಹೌದಾ? ಎಂಡಂತಿಲ್ಲ, ಅದು ನಾವು ಅನ್ಕೊಳ್ಳೋದಷ್ಟೇ. ಇಲ್ಲ ಇದಾಗೋಯ್ತು, ಯಾಕೆ ಆಗುತ್ತೆ ಅನ್ನೋದಕ್ಕೆ ಇನ್ನೊಂದು ಉದಾಹರಣೆ ಹೇಳ್ತೀನಿ. ನಾವೇನ್ ಮಾಡ್ತೀವಿ, ಮಾರ್ಕೆಟ್ ಚೆನ್ನಾಗಿ ಓಡ್ತಾ ಇರುತ್ತೆ, ನಿಮಗೆ ಇನ್ಕಮ್ ರಿಟರ್ನ್ಸ್ ಸಖತ್ತಾಗಿ ಕೊಡ್ತಾ ಇರುತ್ತೆ, ನೀವೇನ್ ಮಾಡ್ತೀರಾ, ಅದೇ ಜೋಶಲ್ಲಿ ಕೈಲಿದ್ದ ದುಡ್ಡೆಲ್ಲ ಇನ್ವೆಸ್ಟ್ ಮಾಡ್ತಾ ಹೋಗ್ತೀರಾ. ತಪ್ಪು, ಹಾಗೆ ಮಾಡಬೇಡಿ. ಎಷ್ಟೇ ಇದ್ರೂ ಹಂತ ಹಂತವಾಗಿ ಹಾಕ್ಬೇಕು. ಮಾರ್ಕೆಟು ಈಗಿರೋದ್ರಿಂದನೇ ನಾವು ಹಣ ಮಾಡೋಕ್ಕಾಗೋದು. ಹೀಗೆ ಇದ್ರೆ ನೀವು FD ಬ್ಯಾಂಕಲ್ಲಿ FD ಇಡ್ಬೋದಲ್ಲ. ನೀವೆಲ್ಲ ಇಲ್ಲಿ ಬರೋದು ಕಲಿಯೋದು ಬೇಕೇ ಇಲ್ಲ. FD ಯಾವುದು ಟೆನ್ಷನ್ ಇಲ್ಲ. 5 ವರ್ಷಕ್ಕೆ ಹಾಕ್ಬಿಡಿ, 5 ವರ್ಷ ಅದೇ ಬಡ್ಡಿ ಕೊಡುತ್ತಪ್ಪ. ಟೆನ್ಷನ್ ಇಲ್ವಾ? ನಿಮಗೆ ತಿಂಗಳಿಗೋ ಅಥವಾ 3 ತಿಂಗಳಿಗೋ ಒಂದ್ಸಿನೋ ಯಾವ ಥರ ನೀವು ಮಾಡಿರ್ತೀರ ಅದೇ ಥರ ನಿಮಗೆ ಬಡ್ಡಿ ಬಂದ್ಬಿಡುತ್ತಲ್ಲ. ನೀವು ಯಾಕೆ ಮಾರ್ಕೆಟಿಗೆ ಬರಬೇಕು, ಯಾಕೆ ಕಲಿಬೇಕು? ಮಾರ್ಕೆಟ್ ಹೀಗಿರೋದ್ರಿಂದನೇ ನಾವು ದುಡ್ಡು ಮಾಡೋಕ್ಕೆ ಸಾಧ್ಯ. ಕಳ್ಕೊಳ್ಳೋಕ್ಕೂ ಸಾಧ್ಯತೆ ಇದೆ, ಕಳ್ಕೊಳ್ಳೋಕ್ಕಾಗಲ್ಲ ಅಂತಲ್ಲ. ಸೊ ಏನು ಮಾಡಬೇಕು, ನೀವು ಇರೋ ಹಣ ಎಲ್ಲ ಕಾನ್ಫಿಡೆನ್ಸ್ ಹೆಚ್ಚಾಗಿದ್ದಾಗ ತೊಗೊಂಡೋಗಿ ಹಾಕ್ಬಿಡ್ತೀರಾ, ಎಲ್ಲ ಮೇಲಕ್ಕೆ ಹೋಗ್ತಿರುತ್ತೆ. ಹಾಗೆ ಹಾಕಬಾರ್ದು. ಹಂತ ಹಂತವಾಗಿ ಹಣನ ಇಟ್ಕೊಂಡಿರ್ಬೇಕು. ಪೂರ್ಣ ಹಣ ಒಂದೇ ಸರ್ತಿ ಅದು ಎಷ್ಟೇ ದೊಡ್ಡ ಮಟ್ಟದ ರಿಟರ್ನ್ ಕೊಡ್ಲಿ ಹಾಕ್ಬಾರ್ದು. ಕಾದು ನೋಡ್ತಾ ಇರಬೇಕು, ಡೈವರ್ಸಿಫೈ ಮಾಡ್ತಾ ಇರಬೇಕು. ಒಂದು ಯಾವುದೋ ಚೆನ್ನಾಗಿ ಕೊಡ್ತು ಅಲ್ಲೇ ಹೋಗೋದು. ಯಾರೋ ಹೇಳಿದ್ರು ಗೋಲ್ಡು ಸಿಲ್ವರು ಅಂತೆಲ್ಲ ಹೋಗ್ತಾರೆ. ಇನ್ನೊಂದು ಇವತ್ತು ಅತ್ಯಂತ ಪ್ರಮುಖವಾದ ಮಾಹಿತಿ ಇನ್ನೂ ಎಲ್ಲೂ ಹೇಳಿಲ್ಲ, ಯಾವ ಪಾಡ್ಕಾಸ್ಟ್ಗಳಲ್ಲಿ ಹೇಳಿಲ್ಲ, ಅದು ನಾನು ನಿಮ್ಗೆ ಇವತ್ತು ಹೇಳ್ತಾ ಇದ್ದೀನಿ. ಫ್ಲೋ ಆಫ್ ಮನಿ ಆ್ಯಂಡ್ ಫ್ಲೋ ಆಫ್ ಇನ್ಫಾರ್ಮೇಷನ್ ಅಂತ, ಅವುಗಳನ್ನ ಫಾಲೋ ಅಪ್ ಮಾಡಿ. ಆ ಫಾಲೋ ಮಾಡ್ತಾ ಇರಿ. ಅದು ಮೊದಲು ಯಾರಿಗೆ ಸಿಕ್ಕುತ್ತೆ ನೋಡಿ, ಅವರು ಅದರಿಂದ ಅತ್ಯುತ್ತಮವಾದ ಫಲಿತಾಂಶನ ಪಡ್ಕೋತಾರೆ. ದ ಮೂಮೆಂಟ್ ಇಟ್ ಹಿಟ್ಸ್ ಯು, ಯಾವನೋ ಒಬ್ಬ ರೀಲಲ್ಲಿ ಬಂದು ಹೇಳ್ತಾನೆ, ಇದು ತೊಗೊಂಡ್ಬಿಡು ರಿಲಯನ್ಸ್ ಅಂತ, ನೀವು ತೊಗೊಳ್ತೀರಾ, ಮೂರ್ಖರಾಗ್ತೀರ. ಹಂಗಲ್ಲ ಅದು. ಅಲ್ಲಿ ರೀಲಲ್ಲಿ ಅಲ್ಲಿ ಇನ್ನೊಂದು ಕಡೆ ಹೇಳೋವನಿಗೆ ಅವ್ನಿಗೆ ಯಾವ ಬದ್ಧತೆ ಇರುತ್ತೆ, ನಿಮ್ಗೆ ಏನಾಗಬೇಕು ಅಂತ. ಯಾರೋ ಹೇಳಿದ್ರು ಏನೋ ಹೇಳಿದ್ರು ಅಂತ ಮಾಡಬೇಡಿ. ಈ ಫ್ಲೋ ಆಫ್ ಇನ್ಫಾರ್ಮೇಷನ್ ಇದೆಯಲ್ಲ, ಆಮೇಲೆ ಫ್ಲೋ ಆಫ್ ಮನಿ, ಹಣ ಎಲ್ಲಿ ಸ್ಟಾರ್ಟಿಂಗಲ್ಲಿ ಬರುತ್ತಲ್ಲ, ಅದು ಎಲ್ಲಿ ಇನ್ವೆಸ್ಟ್ ಆಗ್ತಾ ಇದೆ ಅನ್ನೋದನ್ನ ನೀವು ನೋಡ್ತಾ ಇರ್ಬೇಕು. ಬರೀ ಇದೊಂದು ಕಲ್ತ್ರೆ ಸಾಲದು. ನಿಮ್ಮ ಕಣ್ಣನ್ನ ಪ್ರತಿಯೊಂದು ಕಡೆನೂ ಇಟ್ಟು ಏನಾಗ್ತಿದೆ ಅಂತ ನೋಡ್ತಿದ್ದಾಗ ನಿಮ್ಗೆ ಗೊತ್ತಾಗುತ್ತೆ. ಆ ಫ್ಲೋ ಆಫ್ ಇನ್ಫಾರ್ಮೇಷನ್ ನಿಮ್ಮ ತನಕ ಬರುತ್ತಲ್ಲ, ಬರೋಷ್ಟೊತ್ತು ಅದು ವೀಕ್ ಆಗೋಗಿರುತ್ತೆ. ದ ಮೂಮೆಂಟ್ ಇಟ್ ರೀಚಸ್ ಯು, ಅದು ಎಷ್ಟು ವೀಕ್ ಆಗಿರುತ್ತೆ ಅಂದ್ರೆ, ನೀವು ಅದೇನೋ ದೊಡ್ಡ ಇನ್ಫಾರ್ಮೇಷನ್ ಅಂತ ತಗೊಂಡು ಪಾಪ ನೀವು ಇನ್ವೆಸ್ಟ್ ಮಾಡ್ತೀರಾ. ಅಲ್ಲ, ಸಾಮಾನ್ಯ ಹೂಡಿಕೆದಾರ, ರಿಟೇಲ್ ಇನ್ವೆಸ್ಟರ್ಸ್ ಅಂತ ನಾವು ಏನ್ ಹೇಳ್ತೀವಿ, ಅವರೆಲ್ಲರೂ ಮಾಡೋ ತಪ್ಪು ಅದೇ. ಆ ಇನ್ಫಾರ್ಮೇಷನ್ ನಿಮ್ಮ ಹತ್ರ ಬರೋ ಅಷ್ಟೊಂದು ವೀಕ್ ಆಗೋಗಿರುತ್ತೆ, ಅರ್ಥ ಮಾಡ್ಕೊಳ್ಳಿ. ಸೊ ಏನು ಮಾಡ್ಬೇಕಾಗಾದ್ರೆ, ಅದನ್ನೇ ಹೇಳಿದ್ದು, ಯಾವುದೋ TV ಚಾನಲ್ಲು ಯಾರೋ ಹೇಳ್ತಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ನೀವು ಓದಿ, ಒಂದಷ್ಟು ಒಳ್ಳೊಳ್ಳೆ ಇದನ್ನ ನೋಡಿ, ಸ್ಟಾಕ್ ಮಾರ್ಕೆಟ್ ಜೊತೆ ಇರಿ, NSE ಡೈರೆಕ್ಟ್ ಇದರಲ್ಲಿ ನೋಡ್ತಾ ಇರಿ ಏನಾಗ್ತಾ ಇದೆ ಅಂತ. ಈಗ ಮನೋಜ್ ಅವ್ರಿಗೆ ಹೆಂಗೆ ಗೊತ್ತಾಗ್ಬಿಡುತ್ತೆ, ನನಗೆ ಹೆಂಗೆ ಗೊತ್ತಾಗ್ಬಿಡುತ್ತೆ? ನಾವು ಇಲ್ಲಿರೋರೆ ತಾನೆ. ನಾನು ಶ್ರೀರಂಗಮಲ್ಲೇ ಇಡ್ಲಿ ತಿನ್ಕೊಂಡ್ಬಂದಿರೋದಪ್ಪ, ನೀವು ಅಲ್ಲೇ ಕಾಫಿ ತಿಂಡಿ ತಿಂತೀರಾ, ನಾನು ಇನ್ನೇನು ಆಕಾಶದಿಂದ ಇಳಿದ್ಬಿಟ್ಟಿದ್ದೀನಾ? ಎಂಥದ್ದು ಇಲ್ಲ. ಇಷ್ಟೇ. ಒಬ್ಬ ಗುರು ಕ್ಲಾಸ್ ಸ್ಟಾರ್ಟ್ ಆಗೋಕ್ಕೆ 2 ಗಂಟೆ ಮುಂಚೆ ವಿಷಯ ತಿಳ್ಕೊಂಡಿರ್ತಾನೆ. ಒಬ್ಬ ವಿದ್ಯಾರ್ಥಿ ಕ್ಲಾಸ್ ಆದಮೇಲೆ 2 ಗಂಟೆ ನಂತರ ಕಷ್ಟಪಟ್ಟು ಅದೇನು ಅಂತ ತಿಳ್ಕೊತಾನೆ. ಅಷ್ಟೇ ಗುರುಗೂ ಶಿಷ್ಯನಿಗೂ ಇರೋ ವ್ಯತ್ಯಾಸ. ಎಲ್ಲರೂ ವಿದ್ಯಾರ್ಥಿಗಳೇ, ಯಾರು ನಾವು ಕಲ್ತು ಬಿಟ್ಟಿವಿ ಅಂತ ಹೇಳಕ್ ಆಗದೇ ಇಲ್ಲ. ಸ್ಟಾಕ್ ಈ ಮಾರ್ಕೆಟ್ ಏನಿದೆ ಇದು ಅಂಥದ್ದು ದೊಡ್ಡ ಸಮುದ್ರ. ಹೀಗಾಗಿ ಫ್ಲೋ ಆಫ್ ಮನಿ, ಫ್ಲೋ ಆಫ್ ಇನ್ಫಾರ್ಮೇಷನ್ 2 ಅತ್ಯಂತ ಪ್ರಮುಖ ಅಂಶಗಳು. ಎಲ್ಲಿ ಹಣ ಹೂಡಿಕೆ ಆಗ್ತಾ ಇದೆ, ಅತಿ ಹೆಚ್ಚಿನ ಹಣ FIIಗಳಿರ್ಬೋದು, ನಮ್ಮಲ್ಲಿ ಕೂಡ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಇದೆ, ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಇದ್ದಾರೆ, ಫಾರಿನ್ ಇನ್ಸ್ಟಿಟ್ಯೂಷನಲ್. ಆ ಹಣ ಎಲ್ಲಿ ಹೋಗ್ತಾ ಇದೆ, ಅವರ ಹಣ ತೆಗಿತಾ ಇದ್ದಾರೆ ಅಂದರೆ ತೆಗೆದು ಅದು ಎಲ್ಲಿ ಹೋಗ್ತಿದೆ, ಫ್ಲೋ ಆಫ್ ಮನಿ ಅದು ಯಾವ ಕಡೆ ಹಣ ಹೋಗ್ತಾ ಇದೆ ಅನ್ನೋದನ್ನ ನೀವು ಗಮನ ಹರಿಸ್ಬೇಕು. ಇಲ್ಲಿ ಕಲಿಬೇಕಾದ್ದು ನಿಮ್ದು ಟೆಕ್ನಿಕಲ್ ಸ್ಕಿಲ್ಸ್ ಇರ್ಬೋದು, ಇನ್ನೊಂದಿರ್ಬೋದು, ಫಂಡಮೆಂಟಲ್ಸ್, ಅತ್ಯಂತ ಪ್ರಮುಖ. ಇದೆಲ್ಲ ನೀವು ಕಲಿಬೇಕು. ಇದು ಕಲಿತ ತಕ್ಷಣ ನೀವು ಗೆಲ್ತೀರಿ ಅಂತ ಯಾವ ಗ್ಯಾರಂಟಿನೂ ಇಲ್ಲ. ನಿಮಗೆ ಆ ಗೆಲುವಿಗೆ ಒಂದೇ ಒಂದು ಮಂತ್ರ ಅಂದ್ರೆ ಕಲಿಕೆ ನಿರಂತರ. ಇಲ್ಲೇನೋ 2 ವಾರ ಕೋರ್ಸ್ ಮಾಡಿದೆ, ಬನ್ನಿ ತಿರ್ಗಾ ಬ್ರಷ್ ಮಾಡ್ಕೋತಾ ಇರಿ, ಟಚಲ್ಲಿರಿ, ಇವ್ರನ್ನ ಪದೇ ಪದೇ ಕೇಳ್ತಾ ಇರಿ, ಏನು ಎತ್ತ ನೋಡ್ತಾ ಇರಿ. ನೀವು ಕೂಡ ಗಮನ ಇಟ್ಟಿರ್ಬೇಕು, ಯಾವ ಇನ್ಫಾರ್ಮೇಶನ್ ಬರ್ತಾ ಇದೆ, ಎಲ್ಲಿಂದ ಬಂದಿದೆ, ಅದ್ರದ್ದು ಸೋರ್ಸ್ ಏನು, ಅದು ಸರಿನಾ. ಆ ಫ್ಲೋ ಆಫ್ ಇನ್ಫಾರ್ಮೇಶನ್, ಫ್ಲೋ ಆಫ್ ಮನಿ ಎರಡನ್ನ ನೀವು ಫಾಲೋ ಮಾಡಿದ್ರೆ, ಅಲಾಂಗ್ ವಿತ್ ದಿಸ್ ಏನಿದೆ ನಿಮ್ದು ಫಂಡಮೆಂಟಲ್ಸು, ಟೆಕ್ನಿಕಲ್ ಸ್ಕಿಲ್ಸು, ಖಂಡಿತ ದೇರ್ ಇಸ್ ನೋ ಸ್ಟಾಪಿಂಗ್. ಖಂಡಿತ ಹಣ ಮಾಡ್ಬೋದಾ? ಖಂಡಿತ ಮಾಡ್ಬೋದು. ನೀವು ಯಾರು ಕೆಲ್ಸಕ್ಕೆ ಹೋಗಿ ಇನ್ನೊಬ್ಬರ ಹತ್ರ ಖಂಡಿತ ಹೋಗಿ ಕೆಲಸ ಮಾಡೋ ಅವಶ್ಯಕತೆ ಇಲ್ಲ. ನೀವು ಸರಿಯಾಗಿ ಮಾಡಿದ್ದೇ ಆದರೆ ಇದು ಅದ್ಭುತವಾದಂತಹ ಇದು ಏನಿದೆ ಅವಕಾಶ ನಿಮಗೆ, ಅದನ್ನು ಬಳಸ್ಕೊಳ್ಳೋದು ನಮ್ಮ ಕೈಲಿದೆ ಅಷ್ಟೇ. ಮತ್ತೆ ಹೇಳ್ತೀನಿ, ಯಾರೋ ಒಬ್ಬ ಗೆಲ್ತಾನೆ, ಅವನ ಕಥೆನೂ ನೀವು ಕೇಳಬೇಕಾಗಿಲ್ಲ. ಯಾರೋ ಒಬ್ಬ ಸೋಲ್ತಾನೆ, ಅವ್ನು ಸೋತಿದ್ದಕ್ಕೆ 100 ಕತೆ ಇರುತ್ತೆ, ಗೆದ್ದಿದ್ದಕ್ಕೆ 100 ಕತೆ ಇರುತ್ತೆ. ನೀವು ಯಾರು? ನೀವೆಲ್ಲಿ ಫಿಟ್ ಆಗ್ತೀರಾ? ಯಾರೋ ಮಾಡಿದ್ರು, ಯಾರೋ ಬಂದು ಕೂತ್ಕೊಂಡ್ಬಿಡ್ರಿ, ಇಲ್ಲ ನಮ್ಮ ಪಕ್ಕದ ಮನೆ ಅವ್ರು ಶೇರ್ ಮಾರ್ಕೆಟಲ್ಲಿ ಹಾಕಿ ಕೋಟಿ ಮಾಡಿಬಿಟ್ರು.
ನಾವು ಬಂದ್ಬಿಡ್ತೀವಿ. ನಿಮ್ಗೆ ಇಂಟ್ರೆಸ್ಟ್ ಇದೆಯಾ? ಸ್ಟಾಕ್ ಮಾರ್ಕೆಟ್ ಬಗ್ಗೆ ಯಾವುದೇ ಪ್ರಶ್ನೆಗಳು ಅಥವಾ ಗೊಂದಲಗಳಿದೆಯೇ? 40 ಇಯರ್ಸ್ ಎಕ್ಸ್ಪೀರಿಯನ್ಸ್ ಹೊಂದಿರುವ ನಟರಾಜ್ ಸರ್ ಹಾಗೂ ಸೇಬಿ ರಿಜಿಸ್ಟರ್ಡ್ ರಿಸರ್ಚ್ ಅನಲಿಸ್ಟ್ ಮನೋಜ್ ಕುಮಾರ್ ಅವರು ನಿಮ್ಮೊಂದಿಗೆ ಇದ್ದಾರೆ. ಸಂಪೂರ್ಣ ಉಚಿತ ಮಾರ್ಗದರ್ಶನ ಪಡೆಯಿರಿ. ನಮ್ಮ ಉದ್ದೇಶ ಜನರಿಗೆ ಸರಿಯಾದ ಶಿಕ್ಷಣ ನೀಡುವುದು ಮತ್ತು ಆರ್ಥಿಕ ಸ್ವಾತಂತ್ರ್ಯ ಸಾಧಿಸಲು ಸಹಾಯ ಮಾಡುವುದು. ನಿಮ್ಮ ಕಷ್ಟಗಳನ್ನು ದೂರ ಮಾಡಿಕೊಳ್ಳಲು ಈಗಲೇ ಕರೆ ಮಾಡಿ. ಆರ್ ಯು ರಿಯಲಿ ಇಂಟ್ರೆಸ್ಟೆಡ್? ಆಸ್ಕ್ ಯುವರ್ ಸೆಲ್ಫ್. ಅದು ಒಂದು. ಇನ್ನೊಂದು ಕಥೆಗಳು ಹೇಳ್ತಾರೆ, ಲೋದೆ ಅದೇನು ಹೇಳ್ಕೊಡ್ಲಿಲ್ಲ, ಅದೇನು ಆಗೋಯ್ತು, ನಾನು ಕಳ್ಕೊಂಡ್ಬಿಟ್ಟ, ಅಷ್ಟು ಕೋಟಿ ಕಳ್ಕೊಂಡ. ಯಾಕೆ ಕಳ್ಕೊಂಡ? ಅವ್ನು ಕಳ್ಕೊಂಡ ಅಂತ ನೀವು ಬರ್ದೇನೂ ಇರಬಾರ್ದು, ಯಾರೋ ಗಳಿಸ್ಕೊಂಡ ಅಂತ ನೀವು ಬರಲೂಬಾರ್ದು. ನಿಮಗೆ ರಿಯಲ್ ಇಂಟ್ರೆಸ್ಟ್ ಇದೆಯಾ ಅನ್ನೋದು ಅತ್ಯಂತ ಮುಖ್ಯವಾದದ್ದು. ಸೊ ನಿಮ್ಮ ಮೈಂಡ್ ಸೆಟ್ ಗಟ್ಟಿಗಿಟ್ಕೊಳ್ಳಿ. ಕಲಿಕೆ ನಿರಂತರ. ಕೋರ್ಸ್ 2 ವಾರ ಮಾಡಿ ಮುಗೀತು ಅನ್ನಂಗಿಲ್ಲ. ನಿಮ್ಗೆ ಅರ್ಥ ಆಗಿಲ್ಲ, ತಿರುಗಿ ರಿಪೀಟ್ ಮಾಡಿ. ನಾನು ಯಾವಾಗಲೂ ಹೇಳ್ತೀನಿ, ನೀವು ಒಂದು ಕಾಳನ್ನು ಎರಚಿದ್ರೆ ತಾನೇ ತಿರ್ಗಾ ನೀವು ಪಡ್ಕೊಳ್ಳೋಕೆ ಸಾಧ್ಯ. ಸೊ ಯು ಹ್ಯಾವ್ ಟು ಸ್ಪೆಂಡ್ ಮನಿ, ಯು ಹ್ಯಾವ್ ಟು ಸ್ಪೆಂಡ್ ಟೈಮ್ ಟು ಲರ್ನ್, ಆ್ಯಂಡ್ ಲರ್ನಿಂಗ್ ಈಸ್ ಫಾರ್ ಎವರ್. ಇವತ್ತು ಆಗೋಯ್ತು ಕೋರ್ಸ್ ಮಾಡಿದೆ ಅಂತ ಅಂದ್ಕೊಂಡ್ರೆ ಅದು ತಿರ್ಗಾ ತಪ್ಪಾಗುತ್ತೆ. ಅದು ಮಾಡಬೇಡಿ. ಎವರ್ ಎಂಡಿಂಗ್, ಅದು ಕೊನೆನೇ ಇಲ್ಲ. ಇವತ್ತು ನಾನು ಇಲ್ಲಿ ಬಂದು ನಿಮ್ಮ ಹತ್ರ ಮಾತಾಡ್ತಾ ಇನ್ನೇನೋ ಕಲ್ತಿರ್ತೀನಿ, ಯಾರ ಜೊತೆನೋ ಮಾತಾಡ್ತಾ. ಹಾಗೆ ಅದಕ್ಕೆ ಕೊನೆ ಇಲ್ಲ. ಕಲಿತಾ ಇರಿ, ಕಲಿತಾ ಇರಿ, ಕಲಿತಾ ಇರಿ, ಖುಷಿಯಾಗಿರಿ. ಥ್ಯಾಂಕ್ ಯು. TD ಅಕಾಡೆಮಿ ಬಂದಿದ್ದು ತುಂಬ ನಮ್ಮ ಜೀವನದಲ್ಲಿ ಒಳ್ಳೆ ಕೆಲಸ ಮಾಡಿದೆ ಅಂತ ಅನಿಸುತ್ತೆ. ಯಾಕಂದರೆ ನಾವೇನು ಫೈನಾನ್ಸಲ್ಲಿ ನಾವೇನು ಪ್ರತಿಯೊಬ್ಬರು ದುಡ್ಡು ಸಂಪಾದನೆ ಮಾಡ್ತಾರೆ, ಅದನ್ನು ಯಾವ ರೀತಿ ಫೈನಾನ್ಸಿಯಲ್ ಮ್ಯಾನೇಜ್ಮೆಂಟ್ ಮಾಡ್ಬೇಕು ಅನ್ನೋದು ಇಲ್ಲಿ ಬಂದ ಮೇಲೆ ಗೊತ್ತಾಗುತ್ತೆ. ದುಡ್ಡು ಸಂಪಾದನೆ ಮಾಡೋದು ಮುಖ್ಯ ಅಲ್ಲ, ಅದನ್ನು ಒಳ್ಳೆ ರೀತಿಯಲ್ಲಿ ಬಳಸಬೇಕು, ಉಳಿಸ್ಬೇಕು, ಮತ್ತು ಎಲ್ಲಿ ಹೂಡಿಕೆ ಮಾಡಬೇಕು, ಹೆಂಗೆ ಬೆಳೆಸ್ಬೇಕು ಅನ್ನೋದು TD ಅಕಾಡೆಮಿ ಬಂದರೆ ಖಂಡಿತವಾಗಿ ಒಳ್ಳೆಯದಾಗುತ್ತೆ. ಸೊ ಈ ಫೀಡ್ಬ್ಯಾಕಿಂದ ತುಂಬ ಜನಗಳು ಏನು ಮಾಡ್ತಾರೆ, ಮೋಟಿವೇಟ್ ಆಗ್ತಾ ಇದ್ದಾರೆ. ಸೊ ಅವ್ರು ಏನು ಫೀಡ್ಬ್ಯಾಕ್ ಕೊಡ್ತಾ ಇದ್ದಾರೋ, ಮನೋಜ್ ಸರ್ ಏನು ಪಾಠ ಮಾಡ್ತಾ ಇದ್ದಾರೋ ಅದರಿಂದ ತುಂಬ ಜನ ಮೋಟಿವೇಟ್ ಆಗೋಂಥ ದಿನ ಇವತ್ತು. ಸೊ ಇದ್ರ ಬಗ್ಗೆ ಯಾರ್ಯಾರು ಇನ್ನೂ ಹೆಚ್ಚಿನ ಜನಗಳು ಮೈಸೂರಲ್ಲಿ ಬಂದು ಕಲಿಬೇಕು ಅಂತಿದ್ದೀರೋ ಈ ಸುವರ್ಣ ಅವಕಾಶನ ಬಿಡಬೇಡಿ. ಸೊ ಖಂಡಿತವಾಗ್ಲೂ ಬಂದು ನೀವು TD ಅಕಾಡೆಮಿಲಿ ನೀವು ಜಾಯಿನ್ ಮಾಡಿದ್ರೆ ಇಷ್ಟು ಜನಗಳು ಏನು ನೋಡ್ತಾ ಇದ್ದೀರಿ, ಇವರೆಲ್ಲರೂ ಫೀಡ್ಬ್ಯಾಕ್ ಏನು ಕೊಡ್ತಾ ಇದ್ದಾರೆ, ಇವರೆಲ್ಲ ಸುಮ್ಮನೆ ಕೊಡ್ತಾ ಇಲ್ಲ. ಸೊ ಇವರೆಲ್ಲ ಏನಪ್ಪ ಅಂದರೆ ಕಲಿತು ಫೀಡ್ಬ್ಯಾಕ್ ಕೊಡ್ತಾ ಇದ್ದಾರಲ್ಲ. ಸೊ ಇದನ್ನು ನೀವು ಈ ಬದ್ಧವಾಗಿ ಅಂತಂದರೆ ಸ್ಲೋ ಪ್ರೋಸೆಸ್ಸಲ್ಲಿ ಯಾವಾಗಲೂ ದುಡ್ಡು ಮಾಡ್ಕೊಂಡು ಹೋಗಿ. ನಾವು TD ಅಕಾಡೆಮಿ ಯಾವತ್ತೂ ಹೇಳೋದೇ ಅದು ಸ್ಲೋ ಪ್ರೋಸೆಸ್ ಅಂತಂದರೆ ನಿಧಾನವಾಗಿ ಸಕ್ಸಸ್ ಕಡೆ ಸಾಗಿ. ಸೊ ಫಾಸ್ಟಾಗಿ ಓಡೋಕೆ ಹೋಗಿ ಸ್ಟಾಕ್ ಮಾರ್ಕೆಟನ್ನು ಬಿಟ್ಟು ಎಡವಿ ಬೀಳಬೇಡಿ. ಸೊ ಇದು ನಮ್ಮ ಮೇನ್ TD ಅಕಾಡೆಮಿ ಗೋಲು. ಸೊ ಮನೋಜ್ ಸರ್ ಕೂಡ ಅದನ್ನೇ ಹೇಳ್ತಾ ಇರೋದು. ಒಂದು ವಿಚಾರ ಖುಷಿ ಆಗೋದಂತಂದರೆ, ಸೊ ನಮ್ಮ ಕ್ಲಾಸಿಗೆ ಎಲ್ಲೆಲ್ಲಿ ಬರ್ತಾರೆ ಅಂತಂದರೆ ಮಂಡ್ಯದಿಂದ ಬರ್ತಾ ಇದ್ದಾರೆ, ಕೊಳ್ಳೇಗಾಲದಿಂದ ಬರ್ತಾ ಇದ್ದಾರೆ, ಹಾಸನಿಂದ ಬರ್ತಾ ಇದ್ದಾರೆ, ಮಡಿಕೇರಿಯಿಂದ ಬರ್ತಾ ಇದ್ದಾರೆ, ಕುಶಾಲನಗರದಿಂದ ಬರ್ತಾ ಇದ್ದಾರೆ. ಸುತ್ತ ಎಲ್ಲ ಜಾಗಗಳಿಂದ ಬರ್ತಾ ಇರೋ ಅಂಥದ್ದು ತುಂಬ ಖುಷಿ ಕೊಡುವಂಥ ವಿಚಾರ. ಎಲ್ಲ ಜನಗಳು ಇಷ್ಟು ಆಸಕ್ತಿ ತೋರಿಸಿ ಮೈಸೂರಿಗೆ ಬಂದು ಇಲ್ಲೇ ಇದ್ದು ಕಲಿತ್ಬಿಟ್ಟು ಹೋಗ್ತಾ ಇದ್ದಾರೆ ಅನ್ನೋದು TD ಅಕಾಡೆಮಿಯ ಒಂದು ಸಾಧನೆ ಅಂತಲೇ ಹೇಳ್ಬೋದು. ಸೊ ಇದಕ್ಕೆ ಮನೋಜ್ ಕುಮಾರ್ ಅವರ ಫೌಂಡೇಶನ್ ಏನು TD ಅಕಾಡೆಮಿ ಮಾಡಿದ್ದಾರೆ. ಸೊ ಇಷ್ಟು ಸುತ್ತಮುತ್ತ ಇರೋಂಥ ಎಲ್ಲ ಊರವರು ಸ್ಟಾಕ್ ಮಾರ್ಕೆಟ್ ಕಲಿಬೇಕು ಅಂತ ಹೇಳಿ ಬರ್ತಾ ಇರೋದು ಒಂದು ದೊಡ್ಡ ಸಾಧನೆ. ಸೊ ಇದು ಖಂಡಿತವಾಗ್ಲೂ ಹಿಂಗೆ ಜನಗಳು ಹೀಗೆ ಬಂದು ಕಲಿತ್ಬಿಟ್ಟು ಸ್ಟಾಕ್ ಮಾರ್ಕೆಟಲ್ಲಿ ನಮ್ಮ ಒಂದು ಮೇನ್ ಗೋಲ್ ಇರೋದೇನಪ್ಪ ಅಂತಂದರೆ ಎಲ್ಲರೂ ಒಂದು ಫೈನಾನ್ಷಿಯಲ್ ಫ್ರೀಡಮ್ ಅನ್ನೋದನ್ನು ತಗೊಳ್ಳಿ ಅನ್ನೋದು ನಮ್ಮ TD ಅಕಾಡೆಮಿಯ ಮೇಜರ್ ಗೋಲ್ ಆಗಿರುತ್ತೆ. ಸೊ ಇದು ಪೂರೈಸಿದ್ರೆ ನಮ್ಮ ಒಂದು ಎಫರ್ಟ್ಗೂ ಕೂಡ ರಿಸಲ್ಟ್ ಸಿಗ್ದಂಗೆ ಆಗುತ್ತೆ. ಸೊ ಥ್ಯಾಂಕ್ ಯು. ಸರ್ ನಮಸ್ತೆ ಕರ್ನಾಟಕ. ನಮ್ಮ ಕೋರ್ಸಸ್ ಜಾಯ್ನ್ ಆಗೋದು ವೆರಿ ಸಿಂಪಲ್. 10 ಬ್ರಾಂಚ್ ಇರುತ್ತೆ. ರಾಜಾಜಿನಗರ, JP ನಗರ, ಯಲಹಂಕ, ವೈಟ್ ಫೀಲ್ಡ್, ಎಲೆಕ್ಟ್ರಾನಿಕ್ ಸಿಟಿ, ಹುಬ್ಳಿ, ಕಲಬುರಗಿ, ದಾವಣಗೆರೆ, ಮಂಗಳೂರು ಹಾಗೂ ಮೈಸೂರು. ಸೊ ನಿಮ್ಮ ನಿಯರೆಸ್ಟ್ ಬ್ರಾಂಚ್ಗೆ ಕರೆ ಮಾಡಿ ಈ ಕೂಡಲೇ ಒಂದು 500 ರುಪೀಸ್ ಟೋಕನ್ ಪೇ ಮಾಡಿ ಸೀಟ್ಗಳನ್ನು ಬುಕ್ ಮಾಡ್ಕೊಳ್ಳಿ. ಯಾಕಂದರೆ ಮೋಸ್ಟ್ ಆಫ್ ದ ಟೈಮ್ ಹೌಸ್ಫುಲ್ ಇರೋದ್ರಿಂದ ಮೊದಲೇ ಸೀಟ್ ಬುಕ್ ಮಾಡ್ಕೊಂಡು ಬರೋದು ಒಳ್ಳೆಯದು. ಸೊ 3 days ವರ್ಕ್ಶಾಪ್ ಇರುತ್ತೆ. ಶುಕ್ರವಾರ, ಶನಿವಾರ, ಭಾನುವಾರ. ಶುಕ್ರವಾರ 10 ಗಂಟೆಯಿಂದ 2 ಗಂಟೆ, ಶನಿವಾರ 10 ಗಂಟೆಯಿಂದ 5 ಗಂಟೆ, ಭಾನುವಾರ 10 ಗಂಟೆಯಿಂದ 5 ಗಂಟೆ. ಸೊ ಯಾರ್ಯಾರಿಗೆ ಸ್ಟಾಕ್ ಮಾರ್ಕೆಟ್ ಬೇಸಿಕ್ಸು ಸಹ ಗೊತ್ತಿಲ್ಲ, ಕಲಿಬೇಕು ಅಂತ ಆಸಕ್ತಿ ಇದೆಯೋ ನಿಮಗೋಸ್ಕರ ನಾವು ನಮ್ಮ 10 ಬ್ರಾಂಚ್ಗಳಲ್ಲಿ ಪ್ರತಿ ಭಾನುವಾರ 10 ಗಂಟೆಯಿಂದ 1 ಗಂಟೆಗೆ ಒಂದು ಐ ಓಪನರ್ ವರ್ಕ್ಶಾಪನ್ನು ಮಾಡ್ತೇವೆ. ಮಿಸ್ ಮಾಡದೆ ಕೆಳಕಂಡ ನಂಬರ್ಗೆ ಕರೆ ಮಾಡಿ ನಿಮ್ಮ ಸೀಟ್ಗಳನ್ನು ಕಾಯ್ದಿರಿಸಿ. ಪ್ರತಿ ಶುಕ್ರವಾರ 4 ಗಂಟೆಯಿಂದ 6 ಗಂಟೆಗೆ ಫ್ರೀ ಫಿನಾನ್ಷಿಯಲ್ ಪ್ಲಾನಿಂಗ್ ಕ್ಲಾಸಸ್ ಸಹ ಇರುತ್ತೆ. ಲರ್ನಿಂಗ್ ಅಲ್ಲಿ ಎಲ್ಲಿ ತೆಗೆದ್ರೆ ಯು ವಿಲ್ ಸ್ಟಾರ್ಟ್ ಅರ್ನಿಂಗ್. ಸೊ TD ಅಕಾಡೆಮಿ ಭಾರತದ ಅತಿ ದೊಡ್ಡ ಷೇರು ತರಬೇತಿ ಕೇಂದ್ರ. 10,000 ಚದರ ಅಡಿ ಆಫೀಸ್ ಒಳಗೊಂಡಿದೆ. 60 ಮಂದಿ ಸಿಬ್ಬಂದಿ ಇದ್ದಾರೆ ನಿಮಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಪ್ರಾಕ್ಟಿಕಲ್ ಆಗಿ ಟ್ರೈನಿಂಗ್ ಕೊಡೋದಕ್ಕೆ. ಇನ್ನೇಕೆ ತಡ, ಫಿನಾನ್ಷಿಯಲ್ ಫ್ರೀಡಮ್ ಪಡ್ಕೋಬೇಕಾ? ಸೊ ಡೆಫಿನೆಟ್ಲಿ ಕಲಿಸೋದಕ್ಕೆ ನಾವು ರೆಡಿ ಇದ್ದೀವಿ, ಕಲಿಯೋದಕ್ಕೆ ನೀವು ರೆಡಿ ಇದ್ದೀರಾ? ಈ ವಾರ ನಿಮ್ಮ ಬ್ರಾಂಚಲ್ಲಿ ಬಂದು ನಾನು ಪಾಠ ಮಾಡ್ತಾ ಇದ್ದೀನಿ. ಸಿಗೋಣ ಫೇಸ್ ಟು ಫೇಸ್ ಇದೇ ಶುಕ್ರವಾರ. ಸೊ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಿಮಗೆ ಗೊಂದಲವಿದೆಯಾ?
ಯಾವುದೇ ರೀತಿಯ ಪ್ರಶ್ನೆಗಳಿರಲಿ, ಕನ್ಫ್ಯೂಷನ್ ಇರಲಿ, ಅದಕ್ಕೆ ಕ್ಲಾರಿಟಿ ಕೊಡೋದಕ್ಕೆ TD ಅಕಾಡೆಮಿಯ ಗ್ರಾಹಕ ಸೇವಾ ಸಿಬ್ಬಂದಿ ಜೊತೆಗೆ ಈ ಕೂಡಲೇ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಉಚಿತವಾಗಿ ಸಲಹೆಗಳನ್ನು ಪಡೆಯಿರಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.